ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ, ಶರಣಾರ್ಥಿ. ಹುಬ್ಬಳ್ಳಿ ಹರಟೆಯ ಹಲವಾರು ವಿಶೇಷ ಕಾರ್ಯಕ್ರಮಗಳ ಜೊತೆಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ನೋಡ್ರಿ, ಇವತ್ತಿನ ದಿವಸದೊಳಗೆ ನಮ್ಮ ಮಕ್ಕಳಿಗೆ ನಾವು ಬರೀ ಇಂಜಿನಿಯರು, ಡಾಕ್ಟರ್ ಮಾಡಬೇಕು ಅನ್ನುವಂಥ ವಿಚಾರ ನಾವು ಮಾಡ್ಲಿಕ್ಕತ್ತೀವಿ. ಆದ್ರೆ ಬೇರೆ ಬೇರೆ ಅವಕಾಶಗಳು ಎಷ್ಟು ಸೃಷ್ಟಿಯಾಗ್ಯಾವ ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಕಲ್ಪನೆನೇ ಇಲ್ಲ. ನಾನು ಇವತ್ತು ಎಲ್ಲಿ ಬಂದೀನಿ ಅಂತಂದ್ರೆ ಅರಭಾವಿಗೆ ಬಂದೀನಿ. ಗೋಕಾಕ್ನಿಂದ ಒಂದು 8-10 ಕಿಲೋಮೀಟರ್ ದೂರಕ್ಕೆ ಬಂದ್ರೆ ಅರಭಾವಿ ಹಾರ್ಟಿಕಲ್ಚರ್ ಕಾಲೇಜ್ ನಿಮಗೆ ಸಿಗ್ತದೆ. ಹಾರ್ಟಿಕಲ್ಚರ್ ಕಾಲೇಜ್ ಒಳಗೆ UG ಮತ್ತು PG ಎರಡೂ ಸೆಕ್ಷನ್ ನೋಡ್ಲಿಕ್ಕೆ ಸಿಗ್ತದೆ. ಅಷ್ಟೇ ಅಲ್ಲ, ಡಿಪ್ಲೊಮಾ ಪ್ರೋಗ್ರಾಮು ಅಲ್ಲಿದೆ. ಸೊ ಡಿಪ್ಲೊಮಾ ಅಂದರೆ 10th ಆದಮೇಲೆ, UG ಅಂದರೆ PUC ಆದಮೇಲೆ, PG ಅಂದರೆ ಗ್ರ್ಯಾಜುಯೇಷನ್ ಆದಮೇಲೆ ಇರುವಂಥದ್ದು. ಸೊ ಅಂಥ ಒಂದು ಕೋರ್ಸು ಮತ್ತು ಇಲ್ಲಿ ನಡೆಯುವಂಥ ಆ್ಯಕ್ಟಿವಿಟಿಗೆ ನನಗಿವತ್ತು ಆ್ಯನ್ಯುವಲ್ ಡೇ ಇರೋದ್ರಿಂದ ಚೀಫ್ ಗೆಸ್ಟ್ ಹಾಕಿರ್ತಾರೆ. ನಾನಲ್ಲೇ ನನ್ನ ಕೆಲಸ ಏನು ಮಾಡ್ಬೇಕು ನಾನು ಮಾಡ್ತೀನಿ. ಬಟ್ ನನಗಿವತ್ತು ಏನಾಯ್ತು ಅಂದ ಒಳ್ಳೆಯ ಫ್ಯಾಂಟಾಸ್ಟಿಕ್ ಅವಕಾಶ ಏನಂದ್ರೆ, ಇಲ್ಲಿ ಅಕಾಡೆಮಿಕ್ ಡೀನ್ ಡಾಕ್ಟರ್ ಆನಂದ್ ಅವ್ರ ಜೊತೆಗೆ ಮಾತಾಡಲಿಕ್ಕೆ ಅವಕಾಶ ಸಿಕ್ತು. ನಾನು ನಿಮ್ಮ ಜೊತೆಗೆ ಅವ್ರನ್ನ ಭೇಟಿ ಮಾಡಿಸ್ತೀನಿ. ಅವರು ಈ ಸಂಸ್ಥೆ ಮತ್ತು ಈ ಒಂದು ಎಜುಕೇಷನ್, ಹಾರ್ಟಿಕಲ್ಚರ್, ತೋಟಗಾರಿಕೆ ವಿಜ್ಞಾನದ ಬಗ್ಗೆ ಅವ್ರ ಬಾಯಿಂದ ಕೇಳೋಣಂತ, ಅವ್ರು ಏನು ಹೇಳ್ತಾರೆ ತಿಳ್ಕೊಂಬೋಣಂತ, ಮತ್ತು ಇವತ್ತಿನ ದಿವಸದೊಳಗೆ ಇದಕ್ಕಿರೋ ಅವಕಾಶಗಳೆಷ್ಟಿದೆ ಅನ್ನೋದನ್ನು ಬರ್ರಿ ಈ ಹುಬ್ಬಳ್ಳಿ ಹರಟೆ ಒಳಗೆ ಅವ್ರ ಜೊತೆ ಮಾತಾಡೋಣಂತ. ಅದ್ರ ಜೊತೆಗೆ ಮಕ್ಕಳು ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಈ ಒಂದು ಸಭೆ ಹೆಂಗೆ ನಡೀತಾ ಇರ್ತದೆ ಅದನ್ನೆಲ್ಲವನ್ನು ಇವತ್ತು ನಾವು ವಿಟ್ನೆಸ್ ಮಾಡೋಣಂತ. ಬರ್ರಿ ಈ ಹುಬ್ಬಳ್ಳಿ ಹರಟೆಯ ಮತ್ತೊಂದು ವಿಶೇಷ ಸಂಚಿಕೆಗೆ. ವೀಕ್ಷಕರೇ, ನಾ ಹೇಳಿದಂಗೆ ಇವತ್ತು ನನ್ನ ಜೊತೆಗಿದ್ದಾರೆ ಡಾಕ್ಟರ್ ಆನಂದ್ ಬಿ ಮಸ್ತಿಹೊಳಿ ಸರು, ಅಕಾಡೆಮಿಕ್ ಡೀನ್, ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಅರಭಾವಿ ಒಳಗೆ ಹಾರ್ಟಿಕಲ್ಚರ್ ಕಾಲೇಜ್. ಸೊ ನನ್ನ ಜೊತೆಗಿದ್ದಾರೆ ಡೀನ್, ಅವ್ರ ಜೊತೆಗೆ ಮಾತಾಡೋಣಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ಹುಬ್ಬಳ್ಳಿ ಹರಟೆ ಅಂದ್ರೆ ನಮ್ಮ ಜನರಿಗೆ ಪರಿಚಯಿಸೋದು ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಶುರು ಮಾಡಿರುವಂಥದ್ದು. ಸೊ ನಮ್ಗೆ ಸ್ವಲ್ಪ ಈ ಯೂನಿವರ್ಸಿಟಿ ಬಗ್ಗೆ ಮತ್ತು ಇದರ ಪ್ರಾರಂಭ ಆಗಿದ್ದೆ ಯಾವಾಗ ಸ್ವಲ್ಪ ಅದ್ರ ಪರಿಚಯ ಮಾಡಿಕೊಡ್ರಿ. ಇದು ತೋಟಗಾರಿಕೆ ಮಹಾವಿದ್ಯಾಲಯ ಅರಭಾವಿ ಅಂತ ಸರ. ಇದು ಈ ನಾಡಿನ ಒಂದು ವೀರ ಮಹಿಳೆ ಕಿತ್ತೂರ ರಾಣಿ ಚೆನ್ನಮ್ಮ, ಅವಳ ಒಂದು ಹೆಸರ ಮೇಲೆ ಕಿತ್ತೂರ ರಾಣಿ ಚೆನ್ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯ. ಸೊ ಇದು 1994ರಲ್ಲಿ ಸ್ಥಾಪನೆಗೊಂಡಿದೆ ಸರ್ ಇದು. ಸೊ ಇದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಡಿಯಲ್ಲಿ 2008 ತನಕ ಕಾರ್ಯವ್ಯಾಪಿ ಇತ್ತು. ತದನಂತರ 2008 ನಂತರ ಪ್ರತ್ಯೇಕವಾಗಿ ಒಂದು ತೋಟಗಾರಿಕೆ ವಿಷಯಕ್ಕೆ ವಿಶ್ವವಿದ್ಯಾಲಯ ಬೇಕು ಅಂತ ಮನಗಂಡು ಕರ್ನಾಟಕ ಸರ್ಕಾರ ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ 2008ರಿಂದ ಸ್ಟಾರ್ಟ್ ಆದ ನಂತರ, ತದನಂತರ ಇದು ಈಗ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸರ್. ಈಗ ನಮ್ಮ ತೋಟಗಾರಿಕೆ ಯೂನಿವರ್ಸಿಟಿ ಏನಿಲ್ಲ ಬಾಗಲಕೋಟೆ, ಅದರ ಅಡಿಯಲ್ಲಿ ಒಂದು ಸುಮಾರು 10 ಮಹಾವಿದ್ಯಾಲಯಗಳು ಕೆಲಸ ಮಾಡ್ತದೆ ಸರ್. 10 ಬೀದರು ದಿಂದ ಹಿಡಿದು ಬಾಗಲಕೋಟೆ, ಶಿರ್ಸಿ, ಅದು ಕೊಪ್ಪಳ ಆಗಿರ್ಬೋದು, ಮೈಸೂರು, ಬೆಂಗಳೂರು ಇರ್ಬೋದು, ಕೋಲಾರ, ಮುಂಡ್ರಾಬಾದ್ ಅಲ್ಲೊಂದಿದೆ ಸರ್. ಕೊಪ್ಪಳ ಅಂದ್ರೆ ಡಿಸ್ಟಿಕ್ದಲ್ಲಿ ಮುಂಡ್ರಾಬಾದ್. ಸೊ ಅಲ್ಲಿ ಇದೆ. ಹೀಗೆ ಒಂದು 10 ಮಹಾವಿದ್ಯಾಲಯಗಳದಾವ, 14 ಸಂಶೋಧನಾ ಕೇಂದ್ರಗಳದಾವ, ವಿಸ್ತರಣಾ ಕೇಂದ್ರಗಳದಾವ ಸರ್. ಸೊ ತೋಟಗಾರಿಕೆಯಲ್ಲಿ ವಿಶಿಷ್ಟವಾದಂಥ ಒಂದು ಸಂಶೋಧನೆ ಶಿಕ್ಷಣವನ್ನು ಈ ವಿಶ್ವವಿದ್ಯಾಲಯ ಮತ್ತು ಮಹಾವಿದ್ಯಾಲಯ ಕೊಡಮಾಡ್ತಾ ಇದೆ ಸರ್. ಸೊ ಪ್ರಸ್ತುತ ನಮ್ಮ ಒಂದು ಮಹಾವಿದ್ಯಾಲಯದಲ್ಲಿ 4 ವರ್ಷದ BSc ತೋಟಗಾರಿಕೆ, 2 ವರ್ಷದ MSc ತೋಟಗಾರಿಕೆ ಮತ್ತು PhD 3 ವರ್ಷದ, ಇದಲ್ಲದೆ ಡಿಪ್ಲೊಮಾ 2 ವರ್ಷದ ಡಿಪ್ಲೊಮಾ ಕಾರ್ಯಕ್ರಮ ನಮ್ಮಲ್ಲಿ ಇದೆ ಸರ್. ಸೊ ಸುಮಾರು ಇವೆಲ್ಲ ವಿದ್ಯಾರ್ಥಿಗಳ ಸೇರಿ 350ರಿಂದ 400 ವಿದ್ಯಾರ್ಥಿಗಳು ಆಗ್ತಾವ ಸರ್ ನಮ್ಮಲ್ಲಿ ಈ ಸದ್ಯಕ್ಕೆ ನಡೆದ ಮಕ್ಕಳು. ಸರ್, ಈ ಡಿಪ್ಲೊಮಾ ಅಂತ ಹೇಳಿದ್ರಿ, ಆಮೇಲೆ BSc ಅಂತ ಹೇಳಿದ್ರಿ, ಎಂಟ್ರೆನ್ಸ್ ಹೆಂಗಿರ್ತದೆ ಮತ್ತೆ ಹೆಂಗ್ ಬರ್ತಾರ ಹುಡುಗರು? ನಮ್ಮಲ್ಲಿ BSc ಹಾರ್ಟಿಕಲ್ಚರ್ 4 ವರ್ಷದ ಪ್ರೋಗ್ರಾಮ್ಸ್ ಇದೆಲ್ಲ KCET ಅಂತ ಇದೆಲ್ಲ, KCET ಮುಖಾಂತರ ನಮ್ಮಲ್ಲಿ ಅಡ್ಮಿಷನ್ ತಗೋತಾ ಇದಾರೆ. ಇದರ ಜೊತೆಗೆ 50% ಸೀಟುಗಳು ರೈತರ ಮಕ್ಕಳಿಗಾಗಿ ಮೀಸಲಿದಾವೆ ಸರ್. ಸೊ ಅವುಗಳನ್ನ ನಾವು ಇದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಂತ, ಪ್ರಾಕ್ಟಿಕಲ್ ಎಕ್ಸಾಮ್ ಮುಖಾಂತರ ರೈತರ ಮಕ್ಕಳಿಗೆ ಆ ಸೀಟುಗಳನ್ನ ಭರ್ತಿ ಮಾಡ್ತದೆ ಸರ್. ಓಕೆ. ಆಮೇಲೆ ಇದು ಡಿಪ್ಲೊಮಾ ಏನು ಸರ್, SSLC ಆದ ನಂತರ ನಮ್ಮಲ್ಲಿ ಏನಾಯ್ತು, ಗೌರ್ಮೆಂಟ್ ಏನು ವಿಚಾರ ಮಾಡಿತ್ತಂದ್ರೆ ಈ
ರೈತರ ಮಕ್ಕಳು SSLC ಆದ ನಂತರ ಅವ್ರಿಗೊಂದು ಕೃಷಿಯಲ್ಲಿ ಮತ್ತು ತೋಟಗಾರಿಕೆಯಲ್ಲಿ ಒಂದು ತಂತ್ರಜ್ಞಾನ ಮತ್ತು ಒಂದು ಇದನ್ನು ಕೊಟ್ಟರೆ ಇನ್ನೂ ಹೆಚ್ಚು ಅವರು ಕೃಷಿ ಮಾಡಲಿಕ್ಕೆ ಅವಕಾಶ ಆಗ್ತದೆ ಮನಗಂಡು ಘನ ಕರ್ನಾಟಕ ಸರ್ಕಾರ 2 ವರ್ಷಗಳ ಡಿಪ್ಲೊಮಾ ಹಾರ್ಟಿಕಲ್ಚರ್ ಶುರು ಮಾಡಿತ್ತು ಸರ್. ಸೊ ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಪ್ರಸ್ತುತ 2 ಕಡೆ ಅದಾವ ಸರ್ ಡಿಪ್ಲೊಮಾ ಹಾರ್ಟಿಕಲ್ಚರ್ 2 ವರ್ಷದ ಪ್ರೋಗ್ರಾಮ್. ಅದು SLC ಆದ ನಂತರ 18 ವರ್ಷ ಆಗಿರ್ಬೇಕು ಹುಡುಗರಿಗೆ, SLC ಆಗಿರ್ಬೇಕು, ಗ್ರಾಮೀಣ ಮಕ್ಕಳಿರ್ಬೇಕು, ಅಂದ್ರೆ ರೈತರ ಮಕ್ಕಳು ಇರಬೇಕು. ಸೊ ಇಲ್ಲಿ ಅರಬಾವಿಯಲ್ಲಿ ಒಂದು ಅದೇ ಡಿಪ್ಲೊಮಾ, ಇನ್ನೊಂದು ಹೊಗಳಗೆರೆ, ಕೋಲಾರ ಡಿಸ್ಟಿಕ್ ಹೊಗಳಗೆರೆಯಲ್ಲಿ. ಹೌದು ಸರ್. ಸರ್, ಈಗ ನೀವು ಹೇಳಿದ್ರಿ ರೈತರ ಮಕ್ಕಳಿಗೆ ಸಹಾಯ ಆಗ್ಬೇಕಂತ ಹೇಳಿ. ಈ ಒಂದು ಯೂನಿವರ್ಸಿಟಿಯಿಂದ ಅಥವಾ ಈ ಒಂದು ಕಾಲೇಜ್ನಿಂದ ರೈತರಿಗೆ ಏನು ಲಾಭ ಅದ ಮತ್ತು ರೈತರಿಗೆ ಕೃಷಿಯನ್ನ ಬೆಳೆಸಲಿಕ್ಕೆ ಏನು ಸಹಾಯ ಮಾಡ್ತಾ ಇದೆ? ಖಂಡಿತವಾಗಿ ಸರ್. ನಮ್ಮಲ್ಲಿ ಎಲ್ಲ ಕೃಷಿ ವಿಶ್ವವಿದ್ಯಾಲಯ ಮತ್ತು ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ ಸರ್ 3 ಅಂಗಗಳಿದಾವೆ ಸರ್. ಒಂದು ಶಿಕ್ಷಣ, 2ನೇದು ಸಂಶೋಧನೆ ಮತ್ತು ವಿಸ್ತರಣೆ. ಶಿಕ್ಷಣ ಅಂತೂ ನಡೀತಾ ಇದೆ. ನಾವು ಹೇಳಿದ ಪ್ರಕಾರ PhD ಹಿಡಿದು ಎಲ್ಲಾ ಪ್ರೋಗ್ರಾಮ್ಸ್ ಇದಾವೆ. ಜೊತೆಗೆ ಸಂಶೋಧನೆಗೆ ಬಹಳ ಮಹತ್ವ ಕೊಡ್ತಾ ಇದೆ ಸರ್. ಈ ಸಂಶೋಧನೆ ಬಂದದ್ದ ಒಂದು ಫಲಿತಾಂಶಗಳನ್ನ ರೈತರಿಗೆ ಮುಟ್ಟಿಸಲಿಕ್ಕೆ ವಿಸ್ತರಣಾ ವಿಂಗ್ ಅಂತದೆ ಸರ್ ನಮ್ಮಲ್ಲಿ. ಆ ವಿಸ್ತರಣಾ ವಿಂಗ್ ಕಂಟಿನ್ಯೂಸ್ ನಮ್ಮಲ್ಲಿ ತರಬೇತಿ ಆಗ್ತಾ ಇದಾವೆ. ರೈತರು ನಮ್ಮ ಜೊತೆಗೆ ಬಂದು ಅವರ ಪ್ರಾಬ್ಲಮ್ ಹೇಳ್ಕೊಂಡು ಅವ್ರಿಗೆ ಚರ್ಚೆ ಆಗ್ತದ, ಡೆಮಾನ್ಸ್ಟ್ರೇಷನ್ ಮಾಡ್ತದ, ಫೀಲ್ಡ್ ಡೇ ಅಂತ ಮಾಡ್ತಾವ. ಮತ್ತು ರೈತರಿಗೆ ಈಗೇನು ಸಾಯಿಲು ಮತ್ತು ನೀರು ಮತ್ತು ಮಣ್ಣಿನ ಟೆಸ್ಟಿಂಗ್, ಸಾಯಿಲ್ ಆ್ಯಂಡ್ ವಾಟರ್ ಟೆಸ್ಟಿಂಗ್ ಮಾಡ್ತಾವ. ಮತ್ತು ಡಿಸೀಸ್ ಪೆಸ್ಟ್ ಯಾವ ಬರ್ತಂದ್ರೆ ಅವರ ಡಯಾಗ್ನೋಸ್ಟಿಕ್ ವಿಸಿಟ್ ಅಂತವ್ರು ಅವ್ರ ಫೀಲ್ಡ್ಗೆ ಹೋಗಿ ಅದನ್ನು ಡಯಾಗ್ನೋಸ್ ಮಾಡಿ ಅದನ್ನು ಪರಿಹಾರಗಳನ್ನು ನಾವು ಸೂಚಿಸ್ತಿದ್ವು. ಹೀಗಾಗಿ ರೈತರ ಜೊತೆಗೆ ನಮ್ಮ ನಿರಂತರ ಸಂಪರ್ಕ ಇದ್ದೇ ಇದೆ. ರೈತರು ಸಾಕಷ್ಟು ಈ ಥರದ ಲಾಭ ತಗೊಂಡಾರೆ. ಈಗೂ ನಿರಂತರವಾಗಿ ನಮ್ಮಲ್ಲಿ ಸಂಪರ್ಕ ಇದೆ. ಹೌದು. ಅನಂತರ ಒಂದು ಕಳಕಳಿ, ಸಾಮಾಜಿಕ ಕಳಕಳಿ ಪ್ರಶ್ನೆ ಏನಂದ್ರೆ, ಇತ್ತಿತ್ತಾಗೆಲ್ಲ IT BT ಬಂತು, ಮೆಡಿಕಲ್ಗೆ ಬಹಳಷ್ಟು ಸ್ಕೋಪ್ ಬಂತು. ಆಮೇಲೆ ರೈತರ ಮಕ್ಕಳು ಬೇರೆ ಬೇರೆ ಫೀಲ್ಡ್ಗೆ ಹೋಗೋದ್ರಿಂದ ರೈತಾಪಿ ಜನ ಅಥವಾ ರೈತ ಆಗುವಂಥದ್ದು ಅಥವಾ ವ್ಯವಸಾಯ ಮಾಡುವಂಥದ್ದು ಕಡಿಮೆ ಆಗ್ತಾ ಇದೆಯಲ್ಲ, ಅದ್ರ ಸಲುವಾಗಿ ಏನು ನಿಮ್ಮ ಒಂದು ವಿಚಾರ ಅದ ಅಥವಾ ಜನರಿಗೆ ಏನು ಹೇಳಲಿಕ್ಕೆ ಆಸೆ ಹೇಳ್ಬೋದು? ರೈತರ ಮಕ್ಕಳ ನೋಡಿ ಸರ್, ಈಗ ಒಂದು ಮಾರುಕಟ್ಟೆದ ಸಮಸ್ಯೆ ಬರ್ತದೆ, ಲೇಬರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಲೇಬರ್ ಸಮಸ್ಯೆ ಅಂದ್ರೆ ಅದು ಸಮಸ್ಯೆನ ಅಲ್ಲ. ಆಕ್ಚುಲಿ ಹೇಳ್ಬೇಕಾರೆ ರೈತರ ಮಕ್ಕಳು ತಾವೇ ಸ್ವತಃ ದುಡಿದು ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು, ಈಗಂತೂ AI ಬಂದಿದೆ, ಪ್ರಿಸಿಷನ್ ಫಾರ್ಮಿಂಗ್, ನಿಖರ ಬೇಸಾಯ ಅಂತ ಬಂದಿದೆ, ಸಾಕಷ್ಟು ತಂತ್ರಜ್ಞಾನಗಳು ಬಂದವ. ಒಂದು ಕಡೆ ರೈತರ ಮಕ್ಕಳು ಗುಳೆ ಹೋಗ್ತಾ ಇದಾರೆ ಸಿಟಿಗೆ ನೌಕರಿಗಾಗಿ. ಆದ್ರ ವಿಪರ್ಯಾಸ ಅಂದ್ರೆ ಎಜುಕೇಟೆಡ್ ಲಾಟ್ ಏನಂತವಲ್ಲ, IT BT ಅದು ಇನ್ಯಾವುದು, ಅವರೆಲ್ಲ ಅಗ್ರಿಕಲ್ಚರ್ ಬರ್ತಾ ಇದಾರೆ. ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, ಅವರೆಲ್ಲ ಆಸಕ್ತಿ ಬರ್ತದೆ. ಹೀಗಾಗಿ ರೈತರಿಗೂ ಮತ್ತು ರೈತರ ಮಕ್ಕಳಿಗೆ ಭವಿಷ್ಯ ಇದೆ. ಸ್ವಲ್ಪ ಅವರು ವಿಚಾರ ಮಾಡಿ ಗೌರ್ಮೆಂಟ್ ಸವಲತ್ತುಗಳನ್ನು ಮತ್ತು ತಂತ್ರಜ್ಞಾನ ಆದಂಥ ಒಂದು ಬದಲಾವಣೆಗಳನ್ನು ತೆಗೆದುಕೊಂಡು 2 ಎಕರೆದು 4 ಎಕರೆದು ಅವ್ರದ್ದು ಒಂದು ಒಳ್ಳೆ ರೀತಿಯಿಂದ ಜೀವನ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ, ಸಾಕಷ್ಟು ಅವಕಾಶ ಅದಾವ. ಸರಿ, ಇವತ್ತು ಈ ಕ್ಯಾಂಪಸ್ನಿಂದ ಸಾಕಷ್ಟು ಮಕ್ಕಳು ತಮ್ಮ ಗ್ರ್ಯಾಜುಯೇಷನನ್ನು, ಮಾಸ್ಟರ್ಸನ್ನು ಮುಗಿಸ್ಕೊಂಡು ತಮ್ಮ ವೃತ್ತಿಪರ ಜೀವನಕ್ಕೆ ಹೋಗ್ಲಿಕ್ಕೆ ಆ ಮಕ್ಕಳಿಗೆ ಏನು ಹೇಳಲಿಕ್ಕೆ ಆಸೆ ಪಡ್ತಾರೆ? ಮಕ್ಕಳಿಗೆ ಸರ ಸಾಕಷ್ಟು ಈಗಂತೂ ಸ್ಕೈ ಇಸ್ ದ ಲಿಮಿಟ್. ಅಫ್ಕೋರ್ಸ್ ಕಾಂಪಿಟೇಷನ್ ಇದೆ, ಸಾಕಷ್ಟು ಕಾಂಪಿಟೇಷನ್ ಇಲ್ಲ ಅಂತಲ್ಲ. ಬಟ್ ನಾವು ಅಪಾರ್ಚುನಿಟೀಸ್ ಆರ್ ವೈಡ್, ಓಪನ್, ನಾಟ್ ಓನ್ಲಿ ಇನ್ ಅಗ್ರಿಕಲ್ಚರ್ ಆರ್ ಹಾರ್ಟಿಕಲ್ಚರ್ ಬಟ್ ವೈಡ್ ಓಪನ್. ಸೊ ಈಗ ಆಂಟ್ರಪ್ರಿನರ್ಶಿಪ್ ಆಗ್ಬೋದು. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಕರ್ನಾಟಕ ಇರ್ಬೋದು, ಸಾಕಷ್ಟು ಅವರಿಗೆ ಸವಲತ್ತುಗಳನ್ನು, ಸಬ್ಸಿಡಿಗಳನ್ನು ಬ್ಯಾಂಕ್ಗಳ ಮುಖಾಂತರ ಕೊಡ್ತಾ ಇದೆ. 1 ಪೈಸೆ ಅವರ ಕೈಲಿಂದ ಖರ್ಚು ಮಾಡ್ದ ಗೌರ್ಮೆಂಟು ಬ್ಯಾಂಕ್ಗಳ ಸವಲತ್ತು ತಗೊಂಡು ಆಂಟ್ರಪ್ರಿನರ್ಸ್ ತಮ್ಮ ಓನ್ ಉದ್ಯೋಗನ ಕೃಷಿ ಮತ್ತು ಹಾರ್ಟಿಕಲ್ಚರ್ದಲ್ಲಿ ಮಾಡ್ಬೋದು. ಪ್ರೊಸೆಸಿಂಗ್ ಇರ್ಬೋದು ಅಥವಾ ಇನ್ಯಾವುದು AI ರಿಲೇಟೆಡ್ ಇರ್ಬೋದು. ಸೊ ಹೀಗಾಗಿ ತಂತ್ರಜ್ಞಾನಗಳ ಅಳಿಸೋ ಒಂದು ಅದಾವು, ಇನ್ನೊಂದು ಫಾರ್ಮರ್ಸು ಆಗ್ಬೋದು. ಸಾಕಷ್ಟು ಜನ ಈಗ ಕಲ್ತವರು ಸಹ ತಮ್ಮದೇ ಆದಂಥ ಭೂಮಿಯಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯವನ್ನು ಮಾಡಿ ಸಾಕಷ್ಟು ಫಲವತ್ತಾದ ಮಾಡ್ತಾ ಇದ್ದಾರೆ ಸರ್. ಮತ್ತು ಹೊಸ ಬೆಳೆಗಳೆಲ್ಲ ಕಮರ್ಷಿಯಲ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಿ ನಾವು. ಮತ್ತು ಈಗ ತೋಟಗಾರಿಕೆ ಎಲ್ಲ ಸರ ಹೊಸ ಬೆಳೆಗಳ ಬಂದವು. ಹಣ್ಣಿನ ಬೆಳೆಗಳದು, ಹೂವಿನ ಬೆಳೆಗಳು, ವೆಜಿಟೇಬಲ್ಸ್, ಅಂತ ಒಂದು ಬೆಳೆಗಳನ್ನು, ವಿಶಿಷ್ಟವಾದ ಬೆಳೆಗಳನ್ನು ಉತ್ಪಾದನೆ ಮಾಡಿ ಮಾರಲಿಕ್ಕೆ ಬಹಳಷ್ಟು ಅವಕಾಶ ಇದೆ.
ಮತ್ತೆ ಅದಕ್ಕೆ ಮಾರುಕಟ್ಟೆ ಮಾರುಕಟ್ಟೆನೂ ಅದ. ಮಾರುಕಟ್ಟೆ ಇದೆ, ಹೌದು. ಡ್ರ್ಯಾಗನ್ ಫ್ರೂಟ್ ಇರ್ಬೋದು ಅಥವಾ ನೋನಿ ಇರ್ಬೋದು. ಈಗ ನಮ್ಮಲ್ಲಿ ಆಪಲ್ ಬೆಳಿತೈತ್ರಿ. ನಮ್ಮಲ್ಲಿ ಕೆಲವೊಬ್ಬರು ರೈತರು ಆಪಲ್ ಬೆಳಿತಾರೆ. ಇಂಥದ್ದು ವಿಶಿಷ್ಟವಾದ ಬೆಳೆಗಳನ್ನ ಬೆಳೆದು ಅವರು ಉತ್ಪನ್ನ ಮಾಡ್ಕೊಂಡು ಇದು ಮಾಡ್ಬೋದು. ಮಾಡ್ತಾ ಇದ್ದಾರೆ ಸರ್. ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಹಾರ್ಟಿಕಲ್ಚರ್ ಮತ್ತು ಈ ತೋಟಗಾರಿಕೆ ಇಲಾಖೆಯ ಬಗ್ಗೆ ಮತ್ತು ಮಕ್ಕಳ ಬೆಳವಣಿಗೆ, ಅದ್ರ ಜೊತೆಗೆ ಈ ವ್ಯವಸಾಯದಿಂದ ಅಥವಾ ಈ ಒಂದು ಕಲಿಕೆಯಿಂದ ಆಗ್ತಾ ಇರುವಂಥ ಲಾಭವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಧನ್ಯವಾದ. ಆಗಮಿಸಿದಂಥ ಶ್ರೀ ಚಂದ್ರಶೇಖರ್ ಅವರು ಹಾಗೂ ಗುರುರಾಜ್ ಪಾಟೀಲ್, ಇವತ್ತಿನ ಜನ್ರೇಷನ್ನು ಮುಂದೆ ಬೆಳಿಬೇಕು, ಇರಬೇಕು, ನಮ್ಮ ದೇಶನ ಮುಂದುವರ್ಸ್ಕೊಂಡು ಹೋಗಬೇಕು, ಹಾಗಾಗಿ ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿ ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳು. ಡಾಕ್ಟರ್ ಜನಾರ್ದನ್ ಜಿ ಅವರು ಈ ಸಾರಿ ವೈಭವ್ ಸೂರ್ಯವಂಶಿ ಥರ ಬ್ಯಾಟಿಂಗ್ ಮಾಡಿ ನಮಗೇನು ಉಳಿಸಿಲ್ಲ. ಆದರೂ ಕೆಲವೊಂದು ಕಿವು ಮಾತುಗಳನ್ನು, ಕೆಲವೊಂದು ಸಲಹೆಗಳನ್ನು, ಕೆಲವೊಂದು ಅನುಭವಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ನಾನು ಬಯಸ್ತೇನೆ. ಅದೇ ರೀತಿಯಾಗಿ ನನ್ನ ಜೊತೆ ಇವತ್ತು ನಮ್ಮ ಗೋಕಾಕ್ ತಾಲೂಕು ಪಂಚಾಯಿತಿಯ ಮ್ಯಾನೇಜರ್ ಆಗಿರುವಂಥ ಮಂಜುಳಿಯವರಿದ್ದಾರೆ ಮತ್ತು ನಮ್ಮ ಮೂಡಿಗೆರೆ ಕಾಲೇಜಿನ ಅಲ್ಲಿ ಆ ಒಂದು ಕಾಲೇಜಿನ ವಿದ್ಯಾರ್ಥಿ ಆದಂಥ ADH ಅವರು ನನ್ನ ಜೊತೆ ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಪ್ರಶ್ನೆ ಕೇಳಿದೆ, ಎಷ್ಟು ಜನರಿಗೆ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಕೇಳಿದಾಗ ನೀವೆಲ್ಲರೂ ಒಂದಿಷ್ಟು ಜನ ಕೈ ಎತ್ತಿದ್ರಿ, ಕೆಲವೊಂದಿಷ್ಟು ಜನ ಬೇರೆದವ್ರ ಕೈ ಎತ್ತಿದ್ಮೇಲೆ ವಿಚಾರ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿದ್ರಿ. ಬಟ್ ಯಾರೋ ಎತ್ತಲಿಲ್ಲ. ಲೈಫ್ನಲ್ಲಿ ನಾನು ಮುಂದೆ ಬರಬೇಕು ಅಂತ ಅನ್ಕೊಂಬೋದು ಬೇರೆ, ಮುಂದೆ ಬರೋದು ಬೇರೆ. ಇದಕ್ಕೊಂದು ಸಣ್ಣ ನಿದರ್ಶನ ಹೇಳ್ತೀನಂತ. ಹೆಂಗಿತ್ತು ಇವತ್ತಿಂದು ಅರಭಾವಿಯ ತೋಟಗಾರಿಕಾ ವಿಜ್ಞಾನ ಕಾಲೇಜ್ ಒಳಗೆ ಆಗಿರುವಂಥ ಅನುಭವ ಹೆಂಗಿತ್ತು ಅನ್ನೋದನ್ನು ನೀವು ನನಗೆ ತಿಳಿಸಿ ಹೇಳ್ರಿ. ನೋಡ್ರಿ, ಕಲೀಲಿಕ್ಕೆ ಸಾಕಷ್ಟು ಅವಕಾಶಗಳವ. ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಆ ಮೇಟಿ ವಿದ್ಯೆ ಕಲಿಯೋರು ನಮ್ಮ ಮನೆ ಪಕ್ಕದವ್ರು ಇರಬೇಕು ಅಂತ ನಮ್ಮ ಅಪೇಕ್ಷೆಗಳು. ಅದು ಮಾತು ಬೇರೆ. ಆದರೆ ಯಾರಿಗೆ ಅವಶ್ಯಕತೆ ಇರ್ತದೋ ಅಂಥವ್ರಿಗೆ ಇದ್ರ ಬಗ್ಗೆ ನಾವು ಅರಿವನ್ನು ಮೂಡಿಸೋದ್ರೊಳಗೆ ಏನೂ ತಪ್ಪಿಲ್ಲ. ಒಂದೇದ್ದು, ಯಾವುದೋ ಒಂದಿಷ್ಟು ಮಕ್ಕಳಿಗೆ ಮ್ಯಾಥಮೆಟಿಕ್ಸ್ ಒಳಗೆ ಆಸಕ್ತಿ ಇಲ್ಲದೆ ಇದ್ದಂಥವ್ರಾಗಲಿ
ಆ ಕಲಿಕೆಯೊಳಗೆ ಸಮಸ್ಯೆಗಳನ್ನು ಎದುರಿಸುವಂಥವ್ರಾಗಲಿ, ಅವರಿಗೆ ಸಹಾಯ ಮಾಡಬೇಕಂದ್ರೆ ಇಂಥ ಕೋರ್ಸ್ಗಳಿದ್ದದ್ದನ್ನು ನಾವು ಅವೇರ್ನೆಸ್ಸನ್ನು ಕೊಡಬೇಕು ಅಂತ. ಸೊ ಅಂಥ ಒಂದು ವಿಚಾರವನ್ನು ನಾವು ತಿಳ್ಕೊಂಡು ಈ ವಿಡಿಯೋನ ಅಂಥ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹುಬ್ಬಳ್ಳಿ ಹರಟೆ ನಿಮ್ಮೆಲ್ಲರಿಗೂ ಈ ರೀತಿ ಉಪಯೋಗ ಆಗಲಿ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೇನು ಅನ್ನಿಸ್ತೋ ಇದನ್ನು ಕಮೆಂಟ್ ಒಳಗೆ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಈ ಹುಬ್ಬಳ್ಳಿ ಹರಟೆ ಕಾರ್ಯಕ್ರಮ ಮುಗಿಸೋಣ ಅಂತ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.